ಒಂದ್ಸಲ ಯೋಚ್ನೆ ಮಾಡಿ. ತುಂಬಾ ಕಡಿಮೆ ಸಂಭಾಷಣೆ, ಒಂದೇ ಒಂದು ಲೊಕೇಶನ್, ಇದಿಷ್ಟನ್ನೇ ಇತ್ಕೊಂಡು ಒಂದು ಸಣ್ಣ ಕಥೆ ನಮ್ಮನ್ನ ಭಯದ ತುದಿಗೆ ಹೇಗೆ ತಂದು ನಿಲ್ಲಿಸ್ಬೋದು. ಇವತ್ತು ನಾವು ಅರ್ಧರಾತ್ರಿ ಅತಿಥಿ ಅನ್ನೋ ಒಂದು ಅದ್ಭುತ ಕಥೆಯನ್ನ ಡಿಕೋಡ್ ಮಾಡೋಣ. ಇದು ಹೇಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಸೈಕಲಾಜಿಕಲ್ ಭಯವನ್ನ ಬಿಲ್ಡ್ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಬಾಗಲು ತೆರೆ ಕಥೆ ಶುರುವಾಗೋದೇ ಈ ಒಂದೇ ಒಂದು ಸರಳ ಆದ್ರೆ ಎದೆ ನಡುಗ್ಸೋ ಲೈನಿಂದ. ಸುಮ್ನೆ ಕಲ್ಪನೆ ಮಾಡ್ಕೊಳ್ಳಿ, ಮಧ್ಯರಾತ್ರಿ ಪೂರ್ತಿ ಸೈಲೆನ್ಸ್, ಆಗ ಈ ಮಾತು ಕೇಳಿದ್ರೆ ಹೇಗಿರುತ್ತೆ? ಈ ಒಂದು ಸಾಲಿದೆಯಲ್ಲ, ಇದು ನಮ್ಮ ತಲೆಯಲ್ಲಿ ಸುಮ್ನೆ ಪ್ರಶ್ನೆಗಳನ್ನಷ್ಟೇ ಹುಟ್ಟಿಸಲ್ಲ, ಬದಲಿಗೆ ಗೊತ್ತಿಲ್ಲದ ಒಂದು ಭಯವನ್ನ ತಂದು ಕೂರಿಸ್ಬಿಡುತ್ತೆ. ನೋಡಿ, ಪ್ರತಿಯೊಂದು ಒಳ್ಳೆ ಹಾರರ್ ಕಥೆಯನ್ನೋ ತನಗೇ ಅಂತ ಒಂದು ಪ್ರಪಂಚವನ್ನ ಕಟ್ಟಿಕೊಡುತ್ತೆ. ಈ ರಾತ್ರಿಯ ಕರೆ ಅನ್ನೋ ಸೆಕ್ಷನ್ನಲ್ಲಿ ಕಥೆ ನಮ್ಮನ್ನ ರಾಘವನ್ನೋ ಪಾತ್ರದ ಆ ಒಂಟಿ ಜಗತ್ತಿಗೆ ಹೇಗೆ ಕರ್ಕೊಂಡು ಹೋಗುತ್ತೆ ಮತ್ತು ಅಲ್ಲಿ ಭಯದ ವಾತಾವರಣವನ್ನ ಹೇಗೆ ಸೃಷ್ಟಿಸುತ್ತೆ ಅಂತ ನೋಡೋಣ. ಸರಿ, ಈಗ ಸೀನ್ ಸೆಟ್ ಆಗಿದೆ ನೋಡಿ. ಪಾತ್ರ ರಾಘವ, ಸ್ಥಳ ಮನೆ, ಆದ್ರೆ ಅವನು ಒಬ್ಬನೇ ಇರೋದು. ವಾತಾವರಣ ಹೇಗಿದೆ? ಮಧ್ಯರಾತ್ರಿ, ಹೊರಗೆ ಸಣ್ಣಗೆ ಮಳೆ, ಒಳಗಡೆ ಬರೀ ಗಡಿಯಾರದ ಟಿಕ್ ಟಿಕ್ ಸದ್ದು. ಈ ಶಾಂತತೆ ಇದೆಯಲ್ಲ, ಇದೆಲ್ಲ ಸೇರಿ ರಾಘವನನ್ನ ಎಷ್ಟು ವಲ್ನರಬಲ್ ಮಾಡುತ್ತೆ ಅಂದ್ರೆ ಈ ನಿಶ್ಶಬ್ದವೇ ಭಯದ ಮೊದಲ ಹೆಜ್ಜೆ ಅನ್ಸುತ್ತೆ. ಇದು ಮುಂದೆ ಬರೋ ಬೀರುಗಾಳಿಯ ಮುನ್ಸೂಚನೆ. ಆಲ್ರೈಟ್, ಆ ಪರ್ಫೆಕ್ಟ್ ಸೈಲೆನ್ಸ್, ಅದನ್ನ ಒಡೆಯೋಕೆ ಒಂದು ವಿಚಿತ್ರ ಫೋನ್ ಕಾಲ್ ಬರುತ್ತೆ. ಆ ಕಡೆಯಿಂದ ಕೇಳಿ ಬರೋದು ಎರಡೇ ಪದ: ಬಾಗಿಲು ತೆರೆ. ಅಷ್ಟೇ. ಆ ಕ್ಷಣದಲ್ಲಿ ಒಂದು ಮಾಮೂಲಿ ರಾತ್ರಿ ಭಯಾನಕ ರಾತ್ರಿಯಾಗಿ ಬದಲಾಗುತ್ತೆ. ಇಲ್ಲಿಂದಾನೇ ನೋಡಿ ಕತೆ ನಿಜವಾಗಿ ಶುರುವಾಗೋದು. ಓಕೆ, ಈಗ ಫೋನ್ ಕಾಲ್ ಬಂದಾಯ್ತು. ಇವಾಗ ಭಯ ನಿಧಾನಕ್ಕೆ ಹೇಗೆ ಜಾಸ್ತಿ ಆಗ್ತಾ ಹೋಗುತ್ತೆ ಅನ್ನೋದನ್ನ ನೋಡೋಣ. ಇದು ನೋಡಿ ಸಡನ್ ಅಟ್ಯಾಕ್ ಅಲ್ಲ, ಬದಲಿಗೆ ಮನಸ್ಸಿನ ನಿಧಾನವಾಗಿ ಆವರಿಸಿಕೊಳ್ಳೋ ವಿಷದ ಹಾಗೆ. ಸ್ಕ್ರಿಪ್ಟ್ ಹೇಗೆ ಹಂತ ಹಂತವಾಗಿ ಟೆನ್ಷನ್ ಮತ್ತು ಆತಂಕವನ್ನ ಬಿಲ್ಡ್ ಮಾಡುತ್ತೆ ಅಂತ ನೋಡೋಣ ಬನ್ನಿ. ಫಸ್ಟ್ ಬಾಗಿಲ್ ತಟ್ಟಿದ ಶಬ್ದ ಕೇಳತ್ತೆ. ಇದು ಬರೀ ಸೌಂಡ್ ಅಲ್ಲ, ಹೊರಗಡೆಯಿಂದ ಒಂದು ಬೆದರಿಕೆ ಬರ್ತಿದೆ ಅನ್ನೋದ್ರ ಸಿಗ್ನಲ್. ಆದ್ರೆ ಬಾಗಿಲ್ ತೆಗ್ದಾಗ ಅಲ್ಲಿ ಯಾರೂ ಇರಲ್ಲ. ಇದು ಭಯವನ್ನ ಡಬಲ್ ಮಾಡತ್ತೆ ಅಲ್ವಾ? ಯಾಕಂದ್ರೆ ಈಗ ಶತ್ರು ಯಾರು ಅಂತ ಕಣ್ಣಿಗ್ ಕಾಣ್ತಿಲ್ಲ, ನಮ್ಮ ಕಲ್ಪನೆಯಲ್ಲೇ ದೊಡ್ಡದಾಗಿ ಬೆಳೆಯೋಕೆ ಶುರುವಾಗ್ಬಿಡತ್ತೆ. ಅಷ್ಟೇ ಅಲ್ಲ, ಸಡನ್ನಾಗಿ ಕರೆಂಟ್ ಹೋಗುತ್ತೆ. ಪೂರ್ತಿ ಕತ್ಲು. ಈಗ ರಾಘವ ಸಂಪೂರ್ಣ ಅಸಹಾಯಕ. ಕತ್ಲಲ್ಲಿ ಕಣ್ಣು ಕಾಣಲ್ಲ, ಆದ್ರೆ ಕಿವಿಗಳು ಮಾತ್ರ ಪ್ರತಿಯೊಂದ ಸಣ್ಣ ಸದ್ದಿಗೂ ಚುರುಕಾಗುತ್ತೆ. ಪರಿಸ್ಥಿತಿ ಎಲ್ಲಿಗ್ ಬಂತು ಅಂದ್ರೆ ಅವನ ಸ್ವಂತ ಮನೇ ಈಗ ಅವನಿಗೆ ಶತ್ರು ತರ ಆಗಿಬಿಡುತ್ತೆ. ಇಷ್ಟೆಲ್ಲ ಆದ್ಮೇಲೆ ಒಂದ್ ಮೆಸೇಜ್ ಬರುತ್ತೆ, ನೀನೊಬ್ಬನೇ ಇಲ್ಲ ಅಂತ. ಈಗ ನೋಡಿ ಬೆದರಿಕೆ ಹೇಗ್ ಚೇಂಜ್ ಆಯ್ತು ಅಂತ. ಮೊದ್ಲು ಬಾಗಿಲ್ ಹತ್ರ ಇತ್ತು, ಈಗ ಅವನ ಫೋನ್ ಒಳಗ್ ಬಂದಿದೆ. ಅಂದ್ರೆ ಅವನ ಪರ್ಸನಲ್ ಸ್ಪೇಸ್ ಒಳಗೆ. ಇದ್ರಿಂದ ಎಲ್ಲಿಗೂ ಓಡಿ ಹೋಗೋಕೆ ಸಾಧ್ಯನೇ ಇಲ್ಲ. ಆ ಬೆದರಿಕೆ ಈಗ ಮನೆ ಒಳಗೆ ಅವನ ಕೈಯಲ್ಲೇ ಇದೆ. ಇಲ್ಲಿವರೆಗೂ ಬೆದರಿಕೆ ಅನ್ನೋದು ಹೊರಗಿನಿಂದ ಬರ್ತಿತ್ತು ಅಲ್ವಾ? ಆದ್ರೆ ಈಗ ಅದು ರಾಘವನ ಮನಸ್ಸಿನೊಳಗಿಳಿಯುತ್ತೆ. ಇದು ಕಥೆಯ ಪೀಕ್ ಪಾಯಿಂಟ್, ಒಂದ್ ರೀತಿ ಸೂಪರ್ ನ್ಯಾಚುರಲ್ ಕ್ಲೈಮ್ಯಾಕ್ಸ್. ಇಲ್ಲಿ ಅವನು ಬೇರೆ ಯಾರನೂ ಅಲ್ಲ, ತನ್ನದೇ ಪ್ರತಿಬಿಂಬವನ್ನ ಫೇಸ್ ಮಾಡ್ಬೇಕಾಗುತ್ತೆ. ಮತ್ತೆ ಫೋನ್ ರಿಂಗ್ ಆಗುತ್ತೆ. ಆದ್ರೆ ಈ ಸಲ ಕಾಲರ್ ಐಡಿಯಲ್ಲಿರೋದು ಅವಂದೇ ಹೆಸರು. ಫೋನ್ ಎತ್ತಿದ್ರೆ ಆ ಕಡೆಯಿಂದ ಬರೋ ಧ್ವನಿ ಹೇಳುತ್ತೆ, ನಾನು ನೀನೇ. ಎಂಥ ಭಯಾನಕ ಮೊಮೆಂಟ್ ಅಲ್ವಾ ಇದು? ತನ್ನದೇ ತದ್ರೂಪಿಯನ್ನ ಅಂದ್ರೆ ಡೊಪ್ಪಲ್ ಗ್ಯಾಂಗರ್ನ ಎದುರಿಸೋದಿದೆಯಲ್ಲ, ಅದು ಹಾರರ್ ಕಥೆಗಳಲ್ಲಿ ಒಂದು ಪವರ್ಫುಲ್ ಐಡಿಯಾ. ಯಾಕೆಂದ್ರೆ ಇದು ನಮ್ಮ ಐಡೆಂಟಿಟಿ ಬಗ್ಗೆನೇ ಪ್ರಶ್ನೆ ಕೇಳುತ್ತೆ. ರಾಘವನ್ಗೆ ನಾನು ಅನ್ನೋ ಕಾನ್ಸೆಪ್ಟೇ ಕುಸ್ದು ಹೋಗೋಕೆ ಶುರುವಾಗುತ್ತೆ. ಈಗ ಈ ವಿರೋಧಾಭಾಸ ನೋಡಿ. ಕನ್ನಡಿಯಲ್ಲಿ ರಾಘವ ತನ್ನನ್ನ ನೋಡ್ಕೋತಾನೆ. ಅವನು ನಗ್ತಾ ಇರಲ್ಲ, ಆದ್ರೆ ಅವನ ಪ್ರತಿಬಿಂಬ ಮಾತ್ರ ಅವನನ್ನೇ ನೋಡಿ ನಗ್ತಾ ಇರುತ್ತೆ. ಅಬ್ಬಾ, ಕನ್ನಡಿಯ ಈಚೆ ಭಯದಲ್ಲಿರೋ ರಾಘವ, ಆಚೆ ವಿಕಾರವಾಗಿ ನಗ್ತಿರೋ ಅವನ ಪ್ರತಿಬಿಂಬ. ಇದು ಅವನ ಮೈಂಡ್ ಸ್ಪ್ಲಿಟ್ ಆಗ್ತಿರೋದನ್ನ ವಿಜುವಲ್ ಆಗಿ ತೋರಿಸುತ್ತೆ. ಅವನ ರಿಯಾಲಿಟಿನೇ ಅವನ ಕಣ್ಣು ಮುಂದೆ ಪುಡಿಪುಡಿಯಾಗ್ತಿದೆ. ಮತ್ತು ಈಗ ಕಥೆಯ ಫೈನಲ್ ಟ್ವಿಸ್ಟ್, ಅತ್ಯಂತ ಆಘಾತಕಾರಿ ಸತ್ಯ ಹೊರಗೆ ಬರುತ್ತೆ. ಇಲ್ಲಿಂದ ಕಥೆ ಹಾರರ್ನಿಂದ ಟ್ರಾಜಿಡಿ ಕಡೆಗೆ ತಿರುಗತ್ತೆ. ಇಲ್ಲಿಯವರೆಗೂ ನಾವು ನೋಡಿದ್ದಕ್ಕೆಲ್ಲ ಒಂದು ಹೊಸ ಅರ್ಥ ಸಿಗುತ್ತೆ. ಈ ಟೈಮ್ ಲೈನ್ ಇಡೀ ಕಥೆಯ ಪಜಲ್ನ ಸಾಲ್ವ್ ಮಾಡುತ್ತೆ. 3 ತಿಂಗಳ ಹಿಂದೆ ಒಂದು ಭೀಕರ ಕಾರ್ ಆಕ್ಸಿಡೆಂಟ್ ಆಗಿರುತ್ತೆ. ಆಗ ಡಾಕ್ಟರ್ ಹೇಳಿದ ಮಾತುಗಳು ಅವನ ಮನಸ್ಸಲ್ಲಿ ಎಲ್ಲೋ ಉಳಿದುಬಿಟ್ಟಿರುತ್ತೆ. ಕ್ಷಮಿಸಿ, ಅವರಿನ್ನೂ ಇಲ್ಲ. ಇವತ್ತಿನ ರಾತ್ರಿ ಆ ಫೋನ್ನಲ್ಲಿ ಕೇಳಿದ ಧ್ವನಿ ಅವನಿಗೆ ಆ ಕಹಿ ಸತ್ಯವನ್ನ ನೆನಪು ಮಾಡಿಸುತ್ತೆ. ಸೋ ಇದು ದೆವ್ವದ ಕಾಟ ಅಲ್ಲ, ಬದಲಿಗೆ ಮರೆತು ಹೋದ ಸತ್ಯವನ್ನ ನೆನಪಿಸೋ ಒಂದು ದುರಂತ ಪ್ರಯತ್ನ. ಕೊನೆಗೆ ರಾಘವನ ಬಾಯಿಂದ ಬರೋ ಪ್ರಶ್ನೆ, ನಾನು ಸತ್ತಿದ್ದೇನಾ?
ಈ ಪ್ರಶ್ನೆಯಲ್ಲಿ ಭಯಕ್ಕಿಂತ ಹೆಚ್ಚಾಗಿ ನೋವಿದೆ, ದುಃಖವಿದೆ. ಅವನಿಗೀಗ ಅರಿವಾಗತ್ತೆ, ತಾನು ಇಷ್ಟೊತ್ತು ಹೋರಾಡಿದ್ದು ಯಾವುದೋ ಹೊರಗಿನ ದೆವ್ವದ ಜೊತೆ ಅಲ್ಲ, ಬದಲಿಗೆ ತನ್ನೊಳಗೆ ಹೂತ್ಹೋಗಿದ್ದ ಒಂದು ಭಯಾನಕ ಸತ್ಯದ ಜೊತೆ. ಸೊ ದ ಬಿಗ್ ಟ್ವಿಸ್ಟ್ ಇಸ್ ದಿಸ್: ರಾಘವನೇ ಒಂದು ಭೂತ. ಅವನಿಗೆ ತಾನು ಸತ್ತಿರೋ ವಿಷಯನೇ ಗೊತ್ತಿರಲ್ಲ. ಹಾಗಾಗಿ ತನ್ನದೇ ಮನೆಯಲ್ಲಿ ಸಿಲುಕಿಕೊಂಡು ಒದ್ದಾಡ್ತಿರ್ತಾನೆ. ಆ ಅರ್ಧರಾತ್ರಿ ಅತಿಥಿ ಬೇರೆ ಯಾರೂ ಅಲ್ಲ, ಅದು ಅವನದೇ ಆತ್ಮ. ಸತ್ಯವನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಿತ್ತು. ಅವನನ್ನ ಕಾಡುತ್ತಿದ್ದದು ಅವನದೇ ಮರೆತು ಹೋದ ನೆನಪು. ಸರಿ, ಈಗ ಕಥೆಯ ಕೊನೆಗೆ ಬರೋಣ. ಈ ಅಂತ್ಯ ಇದೆಯಲ್ಲ, ಇದು ಕಥೆಯನ್ನ ಮುಗಿಸೋದಕ್ಕಿಂತ ಹೆಚ್ಚಾಗಿ ಭೂತ, ನೆನಪು, ದುರಂತ ಈ ಎಲ್ಲಾ ವಿಷಯಗಳ ಬಗ್ಗೆ ನಮ್ಮ ತಲೆಯಲ್ಲಿ ಹೊಸ ಪ್ರಶ್ನೆಗಳನ್ನ ಹುಟ್ಟಾಕುತ್ತೆ. ಅಂತಿಮ ದೃಶ್ಯದಲ್ಲಿ ಮಾರನೇ ದಿನ ಬೆಳಿಗ್ಗೆ ಒಬ್ಬ ಪಕ್ಕದ ಮನೆಯವರು ಹೇಳ್ತಾರೆ, ಆ ಮನೆ ಖಾಲಿ ಇದೆ, ಅಲ್ಲಿ ಯಾರೋ ಹಿಂದೆ ಆತ್ಮಹತ್ಯೆ ಮಾಡ್ಕೊಂಡಿದ್ರು ಅಂತ. ಇದು ವಾಸ್ತವವನ್ನ ಕನ್ಫರ್ಮ್ ಮಾಡುತ್ತೆ. ಆದ್ರೆ ಕಥೆ ಮುಗಿಯೋದು ಮತ್ತೆ ಅದೇ ಬಾಗಿಲು ತೆರೆ ಅನ್ನೋ ವಿಸ್ಪರ್ನಿಂದ. ಇದರರ್ಥ ಏನು? ಇದರರ್ಥ ರಾಘವನ ಆತ್ಮ ಆ ದುರಂತದ ಲೂಪ್ನಲ್ಲಿ ಶಾಶ್ವತವಾಗಿ ಸಿಕ್ಕಾಕೊಂಡಿದೆ. ಪ್ರತಿ ರಾತ್ರಿ ಅದೇ ಭಯ, ಅದೇ ಸತ್ಯದ ಅರಿವು, ಮತ್ತೆ ಮತ್ತೆ ಅದೇ ಕಥೆ ರಿಪೀಟ್ ಆಗುತ್ತಲೇ ಇರುತ್ತೆ. ಹಾಗಾದ್ರೆ ಈ ಕಥೆ ನಮ್ಮ ಮುಂದೆ ಒಂದು ದೊಡ್ಡ ಪ್ರಶ್ನೆಯನ್ನ ಇಟ್ಟೋಗುತ್ತೆ. ಭೂತ ಅಂದ್ರೆ ನಿಜವಾಗ್ಲೂ ಏನು? ಅದೊಂದು ವ್ಯಕ್ತಿಯ ಆತ್ಮನ, ಅಥವಾ ಒಂದು ಜಾಗದಲ್ಲಿ ಸಿಕ್ಕಿಹಾಕ್ಕೊಂಡಿರೋ ನೋವಿನ ನೆನಪಿನ ಪ್ರತಿಧ್ವನಿನ? ಅರ್ಧರಾತ್ರಿ ಅತಿಥಿ ನಮಗೆ ಹೇಳೋದು ಒಂದೇ: ಕೆಲವು ಕಥೆಗಳು ಯಾವತ್ತೂ ಮುಗಿಯೋದಿಲ್ಲ, ಅವು ಕೇವಲ ಪ್ರತಿಧ್ವನಿಸ್ತಲೇ ಇರ್ತವೆ.